ಕರಾಯಿ ಪ್ಯಾಕೆಟ್, ಆವರಣದಲ್ಲಿ ಸಾಲ ಪ್ಯಾಕೆಟ್, ಬೀಡಿ ಸಿಗರೇಟ್ ಮತ್ತು ಗ್ಲಾಸ್ ಪಾನ್ಪರ ಕುಡಿದು ಗಲೀಜು ಮಾಡುತ್ತಿದ್ದಾರೆ. ಕಾಂಪೌಂಡ್ ಐತೆ ಅಧಿಕಾರಿಗಳಿಗೆ ತೀರ್ಮಾನಿಸಿ ಪೂರ್ಣಗೊಳಿಸುವ ವ್ಯವಸ್ಥೆ ಮಾಡೋಣ. ನೆಕ್ಸ್ಟ್ ಕ್ವಶನ್ ಇದೆ ಆದರೆ ಅದನ್ನ ನಮ್ಮ ಶಾಲೆಯ ಅಲಂಕಾರ ಹೆಚ್ಚಿಸಲು ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಬೇಕು. ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಿ ತುಂಬ ವರ್ಷಗಳಾಗಿದೆ. ಆದಷ್ಟು ಬೇಗ ನಮ್ಮ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಬೇಕು ಈ ವಿನಂತಿ. ಸುಣ್ಣ ಬಣ್ಣ ಬಳಿಯಲು ಸಿದ್ಧವಾಗಿದೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು SPMC ಸಭೆ ನಡೆಸಿ ಅವರ ಸಹಕಾರದಿಂದ ಊರ ದಾನಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಬಣ್ಣ ಬಳಿಯುವ ಸಿದ್ಧಗೊಂಡಿದೆ. ನಮ್ಮ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ತಯಾರಿಸಲು ಒಬ್ಬರೇ ಅಡುಗೆಯವರು ಇದ್ದು ಇನ್ನೊಬ್ಬ ಅಡುಗೆ ಸಹಾಯಕರನ್ನು ನೇಮಿಸಬೇಕು. ಈ ಕೊರೋನಾದಿಂದ ಶಾಲೆಗಳು ಪ್ರಾರಂಭವಾಗಿಲ್ಲ. ಶಾಲೆಗಳು ಪ್ರಾರಂಭವಾಗಿ ಅಕ್ಷರದಾಸೋಹ ಶುರುವಾಗುವಷ್ಟರಲ್ಲಿ ಅಡುಗೆಯವರ ನೇಮಕವಾಗುವಂತೆ ಕ್ರಮ ಕೈಗೊಳ್ಳುತ್ತೇನೆ. ನಮ್ಮ ಶಾಲಾ ಕೊಠಡಿಗಳನ್ನು ತೆರೆದರೆ ಪಕ್ಕದಲ್ಲೇ ತಿಪ್ಪೆಗುಂಡಿ ಇದ್ದು ವಾಸನೆಗೆ ಪಾಠ ಕೇಳಲು ಕಷ್ಟವಾಗುತ್ತಿದೆ. ಯಾವಾಗಲೂ ಕೊಠಡಿ ಕಿಟಕಿಗಳನ್ನು ಹಾಕಿದ್ದರೆ ಗಾಳಿ ಬೆಳಕು ಇರುವುದಿಲ್ಲ. ಆದ್ದರಿಂದ ಪಾಠ ಕೇಳಲು ಕಷ್ಟವಾಗುತ್ತಿದೆ. ನಮ್ಮ CRP ಸರ್ ಉತ್ತರ ಇಲ್ಲ. ಅದಕ್ಕೆ ನಾವು ಮೊನ್ನೆ ಪಂಚಾಯತಿನಲ್ಲಿ ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ದೀವಿ. ಅದನ್ನು ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿಸಿ ಮಾಡೋಕ್ಕೆ ಪಂಚಾಯತಿ ಕಡೆಯಿಂದ ಈ ಸಮಸ್ಯೆ ಪೆಟ್ಟಿಗೆನಲ್ಲಿ ಹಾಕ್ರಿ. ಪೆಟ್ಟಿಗೆನಲ್ಲಿ ನಾವು ತಗೊಂಡು ಅದನ್ನು ಟೇಸ್ಟ್ ಮಾಡಿ ಮನೆ ಪೆಟ್ಟಿಗೆ ಇರ್ತದಲ್ಲ ಇಲ್ಲ ಪೆಟ್ಟಿಗೆ ಇಲ್ಲ ಸರ್. ಇವಾಗ ಎಲ್ಲ ಹೇಳ್ತಾರೆ ಇದ್ದಾರೆ ಸರ್. ಇವಾಗ ಆಗಿದ್ದೇನೆ ಏನೂ ಇಲ್ಲ. ಕಾಂಪೌಂಡ್ ಎಲ್ಲ ಕಂಪ್ಲೀಟ್ ಆಗಲೇ ಇಲ್ಲ. ಇವಾಗ ಕಾಂಪೌಂಡು ಪ್ಲಾಸ್ಟಿಕ್ ಆ ಥರ ಬಿಡಿಸಿದೆ. ಅದರಲ್ಲೂ ಆ ಕಡೆ ಅಂತೂ ತುಂಬ ಗಲೀಜು, ಮಕ್ಕಳು ತುಂಬ ತೊಂದರೆ. ನಮ್ಮ ಶಾಲೆಗೆ ಮಳೆ ನೀರು ಸಂಗ್ರಹಿಸಲು ಮಳೆ ಕೊಯ್ಲು ಬೇಕಾಗಿದೆ. ನಮ್ಮ ಶಾಲೆಗೆ ಮಳೆ ನೀರು ಸಂಗ್ರಹಿಸಲು ಮಳೆ ಕೊಯ್ಲು ಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ತಿಳಿಸಿ ಇದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳ. ನಮ್ಮ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೆ 54 ವಿದ್ಯಾರ್ಥಿಗಳಿದ್ದು ಒಂದೇ ಸಮಯದಲ್ಲಿ ಲಘು ವಿರಾಮ ಬಿಡುವುದರಿಂದ ನಮ್ಮ ಶಾಲೆಯಲ್ಲಿ ಶೌಚಾಲಯವಿಲ್ಲದೆ ಇದ್ದು ವಿದ್ಯಾರ್ಥಿನಿಯರಿಗೆ ಸಮಸ್ಯೆ ಆಗುತ್ತದೆ. ಆದಷ್ಟು ಬೇಗ ಶೌಚಾಲಯವನ್ನು ಕಟ್ಟಿಸಬೇಕಾಗಿದೆ. ಶೌಚಾಲಯಗಳು ಸರ್ಕಾರದಿಂದ ಬಿಡುಗಡೆ ಆಗಬೇಕು ಅಮೌಂಟು. ಈಗ ಆಲ್ರೆಡಿ 2 ಇದ್ದಾವೆ, ಒಂದು ಗಂಡು ಮಕ್ಕಳಿಗೆ ಒಂದು ಹೆಣ್ಮಕ್ಳಿಗೆ. ಮತ್ತು ಆ ಕಡೆ ಇದ್ದಾವಲ್ವಾ ಅವು ರಿಪೇರಿ ಮಾಡಿಸ್ಕೊಬೋದು. ಇಲ್ಲಾಂದರೆ ಅದನ್ನು ಡೆಮಾಲಿಷನ್ ನೋಡೋಂಗೆ ಇಲ್ಲ. ಅದು ನೋಡಿದ್ದೀನಿ, ಅದಕ್ಕೆ ನೋಡ್ತಾ ಇಲ್ಲ. ನೋಡ ಈಗ ಹೊಸದಾಗಿ ಸರ್ಕಾರಕ್ಕೆ ಸ್ಟ್ರೆಂತ್ ಇರುತ್ತಲ್ವ, ಆ ಸ್ಟ್ರೆಂತ್ ಮೇಲೆ ಕಮಿಷನರ್ ಆಫೀಸಿಂದನೇ ಬರುತ್ತೆ. ಆ ಥರ ಏನಾದರೂ ಅಲರ್ಟ್ ಆಗಿ ಬಂದರೆ ಅಥವಾ ಸೇರ್ಪಡೆ ಮಾಡ್ತೀವಿ. ಮುಂದಲ್ಲ ಅವ್ನ ಮುಖ ಕಾಣಿಸುತ್ತೆ. ಆದರೆ ನಮ್ಮ ಶಾಲೆಯಲ್ಲಿ ಆಟದ ಸಾಮಾನುಗಳಿಲ್ಲ. ನಮಗೆ ತುಂಬ ಬಾಧೆಯಾಗುತ್ತದೆ. ಆದ್ದರಿಂದ ನಮಗೆ ಕ್ರೀಡಾ ಸಾಮಾನುಗಳು ಬೇಕು. ಕೋವಿಡ್ನಿಂದ 8 ತಿಂಗಳು ಪಾಠಗಳಿಲ್ಲದೆ ಬರೀ ಆಟವೇ ಆಡಿದ್ದಾಗಿದೆ. ಈ ಜನವರಿಯಿಂದ ಶಾಲೆಗಳು ಪ್ರಾರಂಭವಾದರೆ ಈ ವರ್ಷದಲ್ಲಿರೋದಿಲ್ಲ 3-4 ತಿಂಗಳಷ್ಟೇ. ಇರೋದರಲ್ಲಿ ಚೆನ್ನಾಗಿ ಓದಬೇಕು. ಸರ್ಕಾರದ ಸಮಯದ ಕಾರ್ಯಕ್ರಮವನ್ನು ಪ್ರಯೋಜನ ಪಡೆದುಕೊಳ್ಳಿ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಆಟದ ಸಾಮಾನುಗಳ ವ್ಯವಸ್ಥೆ ಮಾಡಿಸೋಣ.
ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾಳೆ. ಇನ್ನೊಂದ್ಸಲ ಜೋರ ಹೊಡಿ.